ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜಣ್ಣ, ಗಾಡಿ ಅಷ್ಟತ್ರ ನಿಲ್ಲಿಸ್ಬೇಡ, ಇನ್ನೊಂದು ಸ್ಕ್ರಾಚ್ ಆಗತ್ತೆ. ಮೊದಲೇ ಓನರ್ ಕಿರಿಕಿರಿ, ಅದು ಪಾಲಿಶ್ ಬೇರೆ ಮಾಡ್ರಪ್ಪ. ಇದಕ್ಕೆ ಆಯಿಲ್ ಹಾಕ್ರು ಆಯ್ತಲ್ಲ, ಆಗಲಿ. ಇದು ಬಂದು 3 ದಿನ ಆಯಿತು. ಅದು ನನಗೆ ಅದು 12-13 ಸ್ಪಾನರ್ ಕೊಡು. ಹಿಂಗೆಲ್ಲ ನಿಂತ್ಕೋಬೇಡ್ರಪ್ಪ, ಹೋಗ್ರು. ಹಿಂಗೆಲ್ಲ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಅದು ಕೂಡ ಅದು ಸ್ಪಾನರು ರೀ. ಏನಾಯ್ತು ಲಕ್ಷ್ಮಿ? ಅಲ್ಲ ರೀ, ಬೆಳಿಗ್ಗೆನೆ ಹೀಗ್ ಕನ್ವರ್ಸ್ತಾ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಕನ್ವರ್ಸದ್ನ? ಏನಂದೆ? ಇನ್ನೇನು, ಕೆಲ್ಸದ ಬಗ್ಗೆ ಕನ್ವರ್ಸ್ತಾ ಇದ್ರಿ. ಅಲ್ಲ ರೀ, ಕಂಪ್ನಿಲಿ ಏನು ಕೆಲ್ಸ ಇಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅದ್ರ ಬಗ್ಗೆನೆ ಕನ್ವರ್ಸ್ತಾ ಇದ್ದೀರಾ? ಅದು ಕೆಲ್ಸದ ಒತ್ತಡ ಇರುತ್ತಲ್ಲ ಲಕ್ಷ್ಮಿ, ನಮ್ಮ ಸ್ಪೀಡ್ಗೆ ಈಗಿನ ಹುಡುಗರು ಮಾಡಲ್ಲ. ಅದನ್ನೇ ಯೋಚನೆ ಮಾಡ್ತಾ ಮಲ್ಕೊಂಡೆ, ಅದೇನೋ ಬಂದ್ಬಿಟ್ಟೆ. ಅದಕ್ಕೆ ಹೇಳೋದು, ಕೆಲ್ಸದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಿ ಅಂತ. ಮಲ್ಗೋವಾಗ ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ಕನ್ಸಲ್ ಬರೋದು. ಕಂಪ್ನಿಲಿ ನೀವ್ ಒಳ್ಳೆ ಕೆಲ್ಸಗಾರರು ಅಂತ ಎಲ್ರಿಗೂ ಗೊತ್ತಲ್ವಾ? ಅದಕ್ಕೆ ತಾನೇ ಎಲ್ರೂ ನಿಮ್ಮನ್ನೇ ಬೇಕು ಅನ್ನೋದು. ರೀ, ನಿಮಗ್ ಕೆಲ್ಸ ಮಾಡೋಕ್ ಕಷ್ಟ ಆಗ್ತಾ ಇದೆಯಾ? ನನ್ಗೆಲ್ಲ ಅರ್ಥ ಆಗತ್ತೆ ರೀ. ಈ ವಯಸ್ಸಲ್ಲಿ ಕೆಲ್ಸ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ. ನೀವ್ ಕೆಲ್ಸ ಮಾಡೋದ್ ಬೇಡ ಅಂತ ಮನ್ಸಿಗೆ ಅನ್ನಿಸ್ತಿದೆ. ಆದ್ರೆ ಮನೆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹಾಗೆ ಹೇಳೋಕ್ ಆಗ್ತಿಲ್ಲ ನನಗೆ. ಲಕ್ಷ್ಮಿ, ಯಾಕೆ ಹಂಗೆ ಮಾತಾಡ್ತೀಯ? ಈಗ ನನ್ನ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರು ನಾನು ಕೆಲಸ ಮಾಡಲೇಬೇಕು. ಹೌದು ರೀ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮನೆಗೋಸ್ಕರ ಎಲ್ಲ ಸಹಿಸ್ಕೊಂಡು ನೀವು ದುಡಿಲೇಬೇಕು. ಇನ್ನು 2 ವರ್ಷ ಅಲ್ವಾ, ಕಣ್ಮುಚ್ಚಿ ತೆಗೆಯೋ ಅಷ್ಟ್ರಲ್ಲಿ ಬಂದ್ಬಿಡತ್ತೆ. ಆಮೇಲೆ ಆರಾಮಾಗಿರ್ಬಹುದು. ಅದಿದ್ದೇ ಇದೆಯಲ್ಲ. ಏನೇನೋ ಮಾತಾಡ್ಬೇಡ. ನಾನೇನು ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ನಾ? ಯಾವುದೇ ಕಾರಣಕ್ಕೂ ನಾನು ಕೆಲಸ ಬಿಡಲ್ಲ, ಆಯ್ತಾ? ಆದ್ರೂ ನೀವು ಈ ರೀತಿ ಇರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ರೀ. ನೀವು ಕೆಲಸ ಮಾಡ್ತಿರೋದನ್ನ ನೋಡಿ ನಿಮ್ಗೆ ದೃಷ್ಟಿ ಆಗಿರ್ಬೇಕು ಅನ್ಸತ್ತೆ. 1 ನಿಮಿಷ ಇರಿ, ನಾನು ದೃಷ್ಟಿ ತೆಗಿತೀನಿ. ನೋಡು, ನಾನು ಕೆಲ್ಸಕ್ಕೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ರೀ, ನೀವು 1 ನಿಮಿಷ ಇರಿ, ಬರ್ತೀನಿ. ತೂ ಅನ್ನಿ. ಕೈ ಕಾಲು ತೊಳ್ಕೊಂಡು ಆಫೀಸಿಗೆ ಹೊರಡಿ. ಕೆಲಸನೇ ಇಲ್ಲದೆ ಇರೋನ್ಗೆ ನೀನು ಯಾವ ದೃಷ್ಟಿ ತೆಗೆದ್ರೂ ಏನೂ ಪ್ರಯೋಜನ ಆಗಲ್ಲ. ಭಗವಂತ, ನನ್ನ ಕಷ್ಟ ಯಾರಿಗೂ ಕೊಡಬೇಡಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.